ನ್ಯಾಯಮೂರ್ತಿ ಡಾಕ್ಟರ್ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿ ಆಯೋಗದ ವರದಿಯನ್ನು ವಿರೋಧಿಸಿ ಬೆಂಗಳೂರಿನಲ್ಲಿ ಮಾರ್ಚ್ 24ನೇ ತಾರೀಕಿನಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ಜಗದೀಶ್ ಡಿ ಚವ್ಹಾಣ್ ಅವರು ತಿಳಿಸಿದರು. ಚಿತ್ತಾಪುರ ಪಟ್ಟಣದ ಬಜಾಜ್ ಕಲ್ಯಾಣ ಮಂಟಪದಲ್ಲಿನ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನ್ಯಾಯಮೂರ್ತಿ ಡಾಕ್ಟರ್ ನಾಗಮೋಹನ್ ದಾಸ್ ಅವರ ಆಯೋಗದ ವರದಿಯು ಅಸಂಬದ್ಧವಾಗಿದ್ದು, ಈ ವರದಿಯಿಂದ ಬೋವಿ, ಬಂಜಾರ, ಕೊರಮ, ಕೊರಚ, ಛಲವಾದಿ, ಚರ್ಮಕಾರ, ಸೂಕ್ಷ್ಮ ಜಾತಿಗಳಿಗೆ ಮೀಸಲಾತಿಯಲ್ಲಿ ಅನ್ಯಾಯವಾಗುತ್ತಿದೆ. ಈ ವರದಿಯನ್ನು ವಿರೋಧಿಸಿ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಸಮಿತಿ ಹೋರಾಟದ ರಾಜ್ಯಾಧ್ಯಕ್ಷರಾದ ಇಮ್ಮಡಿ ಸಿದ್ದರಾಮೇಶ್ವರ ಅವರ ನೇತೃತ್ವದಲ್ಲಿ ಮಾರ್ಚ್ 24ನೇ ತಾರೀಕಿನಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು, ಚಿತ್ತಾಪುರ ತಾಲೂಕಿನಿಂದ ಸುಮಾರು 5,000ಕ್ಕೂ ಹೆಚ್ಚು ಜನರು ಪಾಲ್ಗೊಳ್ಳಲಿದ್ದು, ರಾಜ್ಯದಲ್ಲಿರುವ ವಿವಿಧ ಸೂಕ್ಷ್ಮ ಸಮುದಾಯಗಳ ಬಾಂಧವರು ಹೆಚ್ಚಿನ ಸಂಖ್ಯೆಗಳಲ್ಲಿ ಭಾಗವಹಿಸಿ ಪ್ರತಿಭಟನೆ ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು. ಆತ್ಮೀಯರೇ, ತಮ್ಮೆಲ್ಲರಿಗೆ ನಮಸ್ಕಾರಗಳು. ಇವತ್ತು ವಿಶೇಷವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯುವ ಉದ್ದೇಶ, ಸುಮಾರು ದಿನಗಳಿಂದ ನಮ್ಮ ಬಂಜಾರ, ಬೋವಿ, ಕೊರ್ಮ, ಕೊಂಚ ಸಮುದಾಯದವರು, ಕೊಲಂಬೋ ಸಮುದಾಯದವರು ನಾವೆಲ್ಲರೂ ಈ ಒಂದು ಒಳ ಮೀಸಲಾತಿಯನ್ನು ವಿರೋಧಿಸಿ ಬಹಳ ದಿನದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ರಾಜ್ಯ ಸರ್ಕಾರವೇನು ನಾಗಮೋಹನ್ ದಾಸ್ ವರದಿಯನ್ನು ಜಾರಿಗೆ ಮಾಡಲು ಹೊರಟಿದೆ, ಜಾರಿಗೆ ಮಾಡಿದೆ. ಇದರಿಂದ ಸುಮಾರು ನಮ್ಮ ಎಲ್ಲ ಸಮುದಾಯಗಳಿಗೆ, ಬಂಜಾರ, ಬೋವಿ, ಕೊರ್ಮ, ಕೊಂಚ ಸಮುದಾಯಗಳಿಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ. ಅದನ್ನು ವಿರೋಧಿಸಿ ನಮ್ಮ ರಾಜ್ಯ ಮಟ್ಟದಲ್ಲಿ ಏನು ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಸಮಿತಿ ವತಿಯಿಂದ ಇದರ ಅಧ್ಯಕ್ಷರನ್ನು ಪರಮ ಪೂಜ್ಯ ಇಮ್ಮಡಿ ಸಿದ್ದರಾಮೇಶ್ವರ ಮಹಾರಾಜರು ಅಧ್ಯಕ್ಷರಾಗಿದ್ದಾರೆ. ಆ ಜೊತೆಯಲ್ಲಿ ನಮ್ಮ ಬಂಜಾರ ಸಮಾಜದ ನಾಯಕರು, ಸಂತರು, ಮಹನೀಯರು ಹಾಗೂ ಕೊರ್ಮ ಸಮಾಜದ ಸಂತರು, ಮಹಾತ್ಮರು ಎಲ್ಲ ಸೇರಿ ಒಂದು ಪಕ್ಷಾತೀತ ಹೋರಾಟವಿದೆ. ನಮ್ಮ ಸಮುದಾಯದ ಉಳಿವುಗೋಸ್ಕರ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಏನು ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ಮಾಡಿ ಈ ಬಡ ಸಮುದಾಯಗಳಿಗೆ, ಹಿಂದುಳಿದ ಸಮುದಾಯಗಳಿಗೆ ಮರಣ ಶಾಸನವನ್ನು ಮಾಡಿ ಹೊರಟಿರುವಂಥ ಈ ಒಂದು ಸ್ಥಿತಿಯನ್ನು ನಾವು ಖಂಡಿಸಿ ಇವತ್ತು ಬೆಂಗಳೂರಿನಲ್ಲಿ ಇದೇ ಮಂಗಳವಾರ 24ನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ವಾದಂಥ ಹೋರಾಟ ಇದೆ. ಸುಮಾರು ಲಕ್ಷಾಂತರ ಜನ ಅಲ್ಲಿ ಸೇರ್ತಾ ಇದ್ದಾರೆ. ಇವತ್ತು ನಮ್ಮ ತಾಲೂಕಿನಿಂದ ಕೂಡ, ಚಿತ್ತಾಪುರ ತಾಲೂಕಿನಿಂದ ಸಾವಿರಾರು ಜನ ಇಲ್ಲಿಂದ ನಾವು ಬಂಜಾರ, ಬೋವಿ, ಕೊರ್ಮ, ಕೊಂಚ ಸಮುದಾಯದವರು ತಮ್ಮ ವೈಯಕ್ತಿಕ ಖರ್ಚಿನಲ್ಲಿ ಬುತ್ತಿಯನ್ನು ಕಟ್ಟಿಕೊಂಡು ನಾವೆಲ್ಲರೂ ಇಲ್ಲಿಂದ ಹೋಗ್ತಾ ಇದ್ದೀವಿ. ವಿಶೇಷ ಮನವಿ ಎಲ್ಲರನ್ನ ನಮ್ಮ ತಿಳ್ಕೊಳ್ಳುವಂತೆ, ಇದು ಯಾವ ನಮ್ಮ ಪೀಳಿಗೆ ಮುಂದೆ ಬರುವಂಥ ಪೀಳಿಗೆಗೆ ಒಂದು ಒಳ್ಳೆಯದಾಗುವಂಥ ಕೆಲಸ ಏನು ಒಳ ಮೀಸಲಾತಿ ಅಲ್ಲ. ಈ ಒಳ ಮೀಸಲಾತಿಯನ್ನು ವಿರೋಧಿಸಿ ಹಾಗೂ ರೋಸ್ಟರ್ ಬಿಂದುವಲ್ಲಿ ನಮಗೆ ಅನ್ಯಾಯ ಆಗ್ತಾ ಇದೆ. ಇವತ್ತು ಸರ್ಕಾರದಿಂದ ಏನು ಜಾಬನ್ನು ಕರೀತಾ ಇದ್ದಾರೆ, ಅದರಲ್ಲಿ ಕೇವಲ ಯಾವುದೇ ಒಂದು ಸವಲತ್ತುಗಳು ನಮ್ಮ ಸಮುದಾಯಗಳಿಗೆ ಸಿಗ್ತಾ ಇಲ್ಲ. ಅದಕ್ಕಾಗಿ ಈ ಒಂದು ಮೀಸಲಾತಿ ಪರವಾಗಿ ನಾವು ಎ ಗ್ರೂಪ್ನಲ್ಲಿ ಇರಬೇಕು, ಯಾಕಂದರೆ ಅಷ್ಟು ಹಿಂದುಳಿದಿದ್ದೀವಿ. ಅದನ್ನು ನಮ್ಮ ಹೋಗಿ ಸಿ ಗ್ರೂಪ್ನಲ್ಲಿ ಹಾಕಿದ್ದಾರೆ. ಅದನ್ನು ವಿರೋಧಿಸಿ ಇವತ್ತು ಇಡೀ ಕರ್ನಾಟಕದಲ್ಲಿ ಎಲ್ಲ ಸಮುದಾಯದವರು ಸೇರಿ ನಾವೇನು ಕೊಲಂಬೋ ಸಮುದಾಯ ಇದ್ದೀವಿ ನಾವೆಲ್ಲರೂ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆ ಬೆಂಗಳೂರಿನಲ್ಲಿ ಮಂಗಳವಾರ ದಿವಸ ದಿನಾಂಕ 24/3 ಮಂಗಳವಾರ ದಿವಸ 10 ಗಂಟೆಗೆ ಪ್ರತಿಭಟನೆ ಪ್ರಾರಂಭವಾಗುತ್ತದೆ. ಆದ ಕಾರಣ ನಮ್ಮ ಎಲ್ಲ ಸಮುದಾಯದ ನಾಯಕರು, ಹಿರಿಯರು, ನಮ್ಮ ಸಮಾಜವನ್ನು ಕಾಯುವ ಶಕ್ತಿ, ವಿದ್ಯಾರ್ಥಿನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತ ನಾವು ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಜಗದೀಶ್ ಡಿ ಚವ್ಹಾಣ್. ಸಮಿತಿಯ ತಾಲೂಕಾ ಅಧ್ಯಕ್ಷ ಮಹೇಶ್ ಕಾಶಿ ಅವರು ಮಾತನಾಡಿ, ಬೋವಿ, ಬಂಜಾರ, ಕೊರಮ, ಕೊರಚ, ಛಲವಾದಿ, ಚರ್ಮಕಾರ ಸೇರಿದಂತೆ ತುಳಿತಕ್ಕೊಳಗಾದ ಸಮುದಾಯಗಳಿಗೆ ಸರ್ಕಾರವು ಮೀಸಲಾತಿಯಲ್ಲಿ ಅನ್ಯಾಯ ಮಾಡುತ್ತಿರುವುದನ್ನು ವಿರೋಧಿಸಿ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆಯುವ ಈ ಪ್ರತಿಭಟನೆಯಲ್ಲಿ ನಮ್ಮ ಸ್ವಾಭಿಮಾನಕ್ಕಾಗಿ ಮತ್ತು ನಮ್ಮ ಹಕ್ಕಿಗಾಗಿ ರಾಜ್ಯಾದ್ಯಂತ ಸಾಕಷ್ಟು ಜನರು ಭಾಗವಹಿಸಲಿದ್ದು, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಯಂ ಪ್ರೇರಿತರಾಗಿ ಸಮಾಜದ ಬಾಂಧವರು ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ವಿವಿಧ ಸಮಾಜದ ಮುಖಂಡರಾದ ಗೋಪಾಲ್ ಡಿ ರಾಠೋಡ್, ವಿಠ್ಠಲ್ ಕಟ್ಟಿಮನಿ, ಮರಿಯಪ್ಪ ಭಜಂತ್ರಿ, ಪ್ರವೀಣ್ ಪವಾರ್, ದೇವಿದಾಸ್ ಚವ್ಹಾಣ್, ಶ್ರೀಕಾಂತ್ ರಾಠೋಡ್, ವಿಜಯ್ ಪವಾರ್, ಮಹಾದೇವ್ ಭಜಂತ್ರಿ, ದೀಪಕ್ ಜಾಧವ್, ಜಗದೀಶ್ ಪವಾರ್ ಸೇರಿದಂತೆ ಅನೇಕರು ಇದ್ದರು. ಮಾಧ್ಯಮದ ಮುಖಾಂತರ ತಿಳಿಸುವುದೇನಂತಂದರೆ, ಇದೇ ದಿನಾಂಕ 24 ಮಾರ್ಚ್ 24 ಮಂಗಳವಾರ ದಿವಸ ಒಳ ಮೀಸಲಾತಿ ವಿರೋಧಿಸಿ ಪರಮ ಪೂಜ್ಯ ಇಮ್ಮಡಿ ಸಿದ್ದರಾಮೇಶ್ವರ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಎಲ್ಲ ಏನು ಕೊರಮ, ಕೊರಚ, ಬೋವಿ, ಬಂಜಾರ ಸಮಾಜದ ಈ ತುಳಿತಕ್ಕೊಳಗಾದಂಥ ಸಮಾಜಗಳಿಗೆ ಏನಿವತ್ತು ಮೀಸಲಾತಿಯ ಹೆಸರಿನಲ್ಲಿ ಏನಪ್ಪ ಅಂದರೆ ಅನ್ಯಾಯ ಮಾಡೋಕ್ಕೆ ಏನು ಸರ್ಕಾರ ಹೊಂಟಿದೆ, ಅದನ್ನು ವಿರೋಧಿಸಿ
ಲಕ್ಷಾಂತರ ಕಾರ್ಯಕರ್ತರು ಮತ್ತು ಎಲ್ಲ ಸಮಾಜದ ಮುಖಂಡರು ಸೇರಿಕೊಂಡು ಒಂದು ಹೋರಾಟವನ್ನು ರೂಪಿಸಿದ್ದಾರೆ. ಹಾಗಾಗಿ ಈ ಹೋರಾಟಕ್ಕೆ ಮಣಿದು ಸರ್ಕಾರ ಏನಪ್ಪ ಅಂದರೆ ಮೀಸಲಾತಿ, ಒಳ ಮೀಸಲಾತಿಯ ಒಂದು ಕಾಯ್ದೆ ಜಾರಿಗೆ ತರುವಂಥದ್ದು ಕೈ ಬಿಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಈ ಒಂದು ಹೋರಾಟದ ಉದ್ದೇಶ ಆಗಿದೆ. ಬರುವಂಥ ಪೀಳಿಗೆಗಳಿಗೆ ಆಗುವಂಥ ಅನ್ಯಾಯ ತಡೆಯುವಂಥ ನಿಟ್ಟಿನಲ್ಲಿ ಈ ಹೋರಾಟದ ಒಂದು ರೂಪರೇಷೆಗಳು ಇರೋದ್ರಿಂದ ತಾವೆಲ್ಲ ಸಮಾಜ ಬಾಂಧವರು ಇವತ್ತೇನು ಎಲ್ಲ ತಾಲೂಕಿನಿಂದ ಜಿಲ್ಲೆಯಿಂದ ಎಲ್ಲರೂ ಒಂದಿಷ್ಟು ಕಾರ್ಯಕರ್ತರು ಸೇರ್ಕೊಂಡು ಹೋರಾಟಕ್ಕೆ 24ಕ್ಕೆ ಏನು ಕರೆ ಕೊಟ್ಟಿದ್ದಾರೆ ಆ ಹೋರಾಟಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೀವಿ, ಹೋಗ್ತಾ ಇದ್ದೀವಿ. ಹಾಗಾಗಿ ಸಮಾಜದ ಹೆಚ್ಚಿನ ಬಂಧುಗಳು ಇನ್ನೂ ಹೆಚ್ಚಿನ ಜನ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಬೇಕು, ಸರ್ಕಾರಕ್ಕೆ ಒಂದು ಚುರುಕು ಮುಟ್ಟಿಸುವಂಥ ಕೆಲಸ ಮಾಡಲಿ ನಾವೆಲ್ಲ ಹೋರಾಟಕ್ಕೆ ಸಜ್ಜಾಗಬೇಕು ಅನ್ನೋಂಥ ಮಾತನ್ನು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ.